ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 31ನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, ನಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವಾಗ ಹಣ ಬಂದು ತಲುಪುತ್ತೆ ಅಂತ ಹೇಳಿ ನೋಡೋಣ. ಪ್ರತಿ ತಿಂಗಳು ಹಣ ಯಾವ ರೀತಿ ಜಮಾ ಆಗ್ತಾ ಇತ್ತೋ ಅದೇ ರೀತಿ ಈ ತಿಂಗಳು ಕೂಡ 15ನೇ ತಾರೀಕಿನ ಒಳಗಡೆ, ಅಂದರೆ 5ನೇ ತಾರೀಕಿಂದ ಹಿಡಿದು 15ನೇ ತಾರೀಕಿನ ಒಳಗಡೆನೆ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇವಾಗ ಶಿವಕುಮಾರ್ ಅವರು, ಅಂದರೆ ಮುಖ್ಯಮಂತ್ರಿ ಇರುವಂಥ ಡಿ.ಕೆ. ಶಿವಕುಮಾರ್ ಅವರು ಇವಾಗ ಹೊಸ ರೂಲ್ಸನ್ನು ಮತ್ತೆ ತಂದಿದ್ದಾರೆ. ಮತ್ತೆ KYC ಮಾಡಿಸ್ಬೇಕು, ಬ್ಯಾಂಕ್ ಆಧಾರ್ ಕಾರ್ಡ್ ಲಿಂಕನ್ನು ಮತ್ತೆ KYC ಮಾಡಿಸ್ಬೇಕು, ಹೆಬ್ಬೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅಂತ ಹೇಳ್ತಾ ಇದ್ದಾರೆ. ಇದು ಆಲ್ರೆಡಿ ಮೊದಲಿಂದನೂ ಇದೆ ಅನಿಸುತ್ತೆ. ಪ್ರತಿಯೊಬ್ಬರು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದೇ ಇರುತ್ತೆ. ಆದರೆ ಇವಾಗ ಮತ್ತೆ ಹೊಸದಾಗಿ KYC ಮಾಡಿಸ್ಬೇಕು, ಹೆಬ್ಬೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಒಂದು ತಿಂಗಳು ಮಾಡಿದರೆ ಸಾಕು, ಮತ್ತು ಪ್ರತಿ ತಿಂಗಳು ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಇದನ್ನ ಎಲ್ಲಿ ಮಾಡಿಸೋದು ಹೇಗೆ ಅಂತೇಳಿ ಡೌಟ್ ಇರುತ್ತೆ. ಅದನ್ನು ನೀವು ಅರ್ಜಿ ಹಾಕಿರ್ತೀರಿ ಅಲ್ವಾ, ಅಂದರೆ ಫಸ್ಟ್ ಟೈಮ್ ನೀವು ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿ ಹಾಕಿದ್ರಿ ಅಲ್ವಾ, ಎಲ್ಲಿ ಹೋಗಿ ಹಾಕಿದ್ರಿ ಅದೇ ಜಾಗದಲ್ಲಿ ಹೋಗಿ ನೀವು KYC ಮಾಡಿಸಿ. ಇಲ್ಲ ಅಂತ ಹೇಳಿ ಗ್ರಾಹಕರ ಸೇವಾ ಕೇಂದ್ರ ಅಂತ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ರಿ ಅಂತ ಹೇಳಿದರೆ KYC ಮಾಡಿಸೋದಾಗಿರ್ಬೋದು. ಹಾಗೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೋ ಇಲ್ವೋ ಅನ್ನೋದು ಎಲ್ಲ ಪ್ರತಿಯೊಂದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಗ್ರಾಹಕರ ಸೇವಾ ಕೇಂದ್ರದಲ್ಲಿ ನೀವು ವಿಚಾರ ಮಾಡಿದ್ರಿ ಅಂತ ಹೇಳಿದರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದ್ರ ಜೊತೆಗೆ ಇನ್ನೊಂದು ಕೂಡ ಹೇಳಿದ್ದಾರೆ, NPCI ಅಂತ ಹೇಳಿದ್ದಾರೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮ್ಯಾಪಿಂಗ್ ಸಕ್ರಿಯವಾಗಿ ಆಗಿರಬೇಕು. ಇಲ್ದಿದ್ರೆ ಈ ಹಣ ಖಾತೆಗೆ ಬರೋದಿಲ್ಲ. ಅಂದರೆ ಈ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ನಮ್ಮ ಅಕೌಂಟ್ಗೆ ಜಮಾ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಅವರು ಹೇಳಿರುವಂಥ NPCI ಕೂಡ ಕಡ್ಡಾಯವಾಗಿ ಆಗಿರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಆದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ. ಇಲ್ಲ ಅಂತ ಹೇಳಿದರೆ ಆ ಹಣ ಬೌನ್ಸ್ ಆಗುವಂಥ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಅಂದರೆ ಆ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 31ನೇ ಕಂತಿನ ಹಣ ಬಿಡುಗಡೆ ಆದಮೇಲೂ ಕೂಡ ನಿಮ್ಮ ಅಕೌಂಟಿಗೆ ಬಂದಿದೆನೋ ಇಲ್ವೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊಬೈಲ್ ಆ್ಯಪ್ ಮೂಲಕ ನೀವು ಚೆಕ್ ಮಾಡ್ಬೋದು. ಗೂಗಲ್ ಪ್ಲೇಸ್ಟೋರ್ನಿಂದ DBT ಕರ್ನಾಟಕ ಅಧಿಕೃತ ಆ್ಯಪ್ ಇದೆ. ಆ ಆ್ಯಪನ್ನು ನೀವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಆ ಆ್ಯಪ್ ಮುಖಾಂತರ ನೀವು ನಿಮ್ಮ ಹಣ ಖಾತೆಗೆ ಜಮಾ ಆಗಿದೆನೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ಹಾಗಾದರೆ DBT ಆ್ಯಪನ್ನೇ ಯಾವ ರೀತಿ ಉಪಯೋಗಿಸೋದು ಅಂತ ಹೇಳಿದರೆ, ಪ್ರತಿಯೊಬ್ಬರು ಫೋನಲ್ಲೂ ಪ್ಲೇಸ್ಟೋರ್ ಇರುತ್ತೆ ಅಲ್ವಾ, ಆ ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು DBT ಆ್ಯಪ್ ಅಂತ ಟೈಪ್ ಮಾಡಿದ್ರಿ ಅಂತ ಹೇಳಿದರೆ ಆ ಆ್ಯಪ್ ಬರುತ್ತೆ. ಆ ಆ್ಯಪ್ ಮುಖಾಂತರ ನೀವು ಅದನ್ನೆಲ್ಲ ನೋಡ್ಕೋಬೋದು. ಅಂದರೆ ಗೃಹಲಕ್ಷ್ಮಿ ಕಂತಿನ ಹಣ ಯಾವಾಗ ಬರುತ್ತೆ, ಹಿಂದೆಷ್ಟೆಲ್ಲ ಬಂದಿದೆ ಏನು ಅನ್ನೋದು ಪ್ರತಿಯೊಂದು ಕೂಡ ಅದರಲ್ಲಿ ಗೊತ್ತಾಗುತ್ತೆ. DBT ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಲಾಗಿನ್ ಆದ್ರಿ ಅಂತ ಹೇಳಿದರೆ ಈ ಆ್ಯಪ್ ಮುಖಾಂತರ ನೀವು ನಿಮ್ಮ ಗೃಹಲಕ್ಷ್ಮಿ ಹಣದ ಸ್ಟೇಟಸನ್ನು ಪ್ರತಿಯೊಂದನ್ನು ತಿಳ್ಕೊಬಹುದು. ಇಲ್ಲ ಅದು ಗೊತ್ತಾಗಲಿಲ್ಲಪ್ಪ, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದರೆ 2 ನಂಬರ್ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ನಿಮ್ಮ ಗೃಹಲಕ್ಷ್ಮಿ ಹಣದ ಸ್ಟೇಟಸನ್ನು ನೀವು ತಿಳ್ಕೊಬೋದು. ಅಂದರೆ ಅಮೌಂಟ್ ಬಗ್ಗೆ ನೀವು ತಿಳ್ಕೊಬಹುದು. SMS ಮೂಲಕ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಕಾಲ್ ಕೂಡ ಮಾಡ್ಬೋದು. ಸರ್ಕಾರದ ಅಧಿಕೃತ ನಂಬರ್ ಆದ 8277000555 ಈ ನಂಬರ್ಗೆ ನೀವು SMS ಕಳಿಸಿದ್ರಿ ಅಂತ ಹೇಳಿದರೆ ನಿಮಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತು ಇನ್ನೊಂದು ವೆಬ್ಸೈಟ್ ಇದೆ, ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದೆ ಗೃಹಲಕ್ಷ್ಮಿ ಹಣದ ಬಗ್ಗೆ. ನೀವು ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಬೇಕಪ್ಪ ಅಂತ ಹೇಳಿದರೆ ಇನ್ನೊಂದು ವೆಬ್ಸೈಟ್ ಬರುತ್ತೆ. ಇನ್ನೊಂದು ಸರ್ಕಾರದಿಂದ ಅಧಿಕೃತವಾಗಿರುವಂಥ ವೆಬ್ಸೈಟ್ ಬರುತ್ತೆ, ಮಾಹಿತಿ ಕಣಜ ಅನ್ನುವಂಥ ಒಂದು ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನಮೂದಿಸಿ ಸ್ಟೇಟಸ್ ನೋಡ್ಬೋದು. ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ಆ ವೆಬ್ಸೈಟ್ಗೆ ಕೊಟ್ರಿ ಅಂತ ಹೇಳಿದರೆ ನೀವು ನಿಮ್ಮ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿನ ಪಡ್ಕೋಬಹುದು. ಹಾಗೆ ಕೆಲವೊಬ್ರದ್ದು ಇನ್ನೂ 30ನೇ ಕಂತಿನ ಹಣ ಕೂಡ ಬಂದಿಲ್ಲ, ಕೆಲವೊಬ್ರದ್ದು 29ರದ್ದು ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. 29, 30, 31ನೇ ಕಂತಿನ ಹಣನ ಯಾವಾಗ ಬಿಡುಗಡೆ ಮಾಡ್ತಾರೋ, ಕೆಲವೊಬ್ಬರಿಗೆ ಬಂದಿದೆ, ಕೆಲವೊಬ್ಬರಿಗೆ ಬಂದಿಲ್ಲ. ಇನ್ಮೇಲೆ ಹಣ ಬರೋದೇ ಇಲ್ವಾ, ನಿಂತೋಗ್ಬಿಡುತ್ತಾ ಅಂತ ಹೇಳಿದರೆ, ಆದರೆ ಗೌರ್ಮೆಂಟ್ನವ್ರು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಗೂ ಹಂತ ಹಂತವಾಗಿ ಹಣನ ಹಾಕ್ತಾ ಇದ್ದೀವಿ, ಎಲ್ರಿಗೂ ಅಮೌಂಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ದಿನ ಇರುವಂಥದ್ದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡೋಗಿದ್ರೆ ಬೆಟರ್ ಇತ್ತು. ಆದರೆ ಇವಾಗ ಮತ್ತೆ KYC ಮಾಡಿಸೋದು, ಮತ್ತೆ ಈ ರೀತಿ ಎಲ್ಲ ಜನರಿಗೆ ತೊಂದರೆ ಮಾಡಿ ಇಟ್ಟಿದ್ದಾರೆ.
ಈ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿ ಮಾಡಿದ್ರೋ ಏನೋ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಜನರಿಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ. ಮತ್ತೆ ಬ್ಯಾಂಕ್ ಹತ್ರ ಹೋಗಿ ಅಲ್ದಾಡೋ ಥರ ಮಾಡ್ತಾ ಇದ್ದಾರೆ. ಮತ್ತೆ KYC ಮಾಡಿಸೋದಂತೆ, ಅದಂತೆ ಇದಂತೆ ಅಂತ ಹೇಳಿ ತುಂಬ ತೊಂದರೆ ಆಗ್ತಾ ಇದೆ. ಹಳ್ಳಿ ಜನರಿಗೆ ಅಂತೂ ತುಂಬ ತೊಂದರೆ ಆಗ್ತದೆ. ಪಾಪ ಗೊತ್ತಾಗೋದಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಿ KYC ಮಾಡಿಸೋದು ಇರುತ್ತೆ, ಕೆಲವೊಂದು ಹಳ್ಳಿಗಳಲ್ಲಿ ಇರೋದಿಲ್ಲ. ಮತ್ತು ಅವರು ಸಿಟಿಗೆ ಬರಬೇಕಾಗುತ್ತೆ. ಸಿಟಿಗೆ ಬಂದು ಗ್ರಾಹಕ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ KYC ಮಾಡಿಸೋದು ಅದು ಇದು ಅಂತ ಹೇಳಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಹಣದ ಅಪ್ಡೇಟ್ಸ್ ಒಂದಿಗೆ ಮತ್ತೆ ಸಿಗೋಣ. ಬೈ ಫ್ರೆಂಡ್ಸ್.